ನೋಡಿ, ನಾನು ಫಸ್ಟ್ ಇಂಪೋರ್ಟು 2017 ಮಾಡಿದ್ದು. ನಾನು ಆ್ಯಕ್ಚುಲಿ ಆವಾಗ ಕಾಲೇಜಲ್ಲಿದ್ದೆ. ಸೊ ಇವಾಗ 2026 ನನಗೆ ಗೊತ್ತಿಲ್ಲ ನಾನು ಎಷ್ಟು ಇಂಪೋರ್ಟ್ ಮಾಡಿದ್ದೀನಿ ಅಂತ. ಇವನ್ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ನಮ್ಮದೊಂದು ಬ್ಯಾಚ್ ಬಂತು 1000 ಯೂನಿಟ್ಸಿಂದು. ಸೊ ಎಕ್ಸಾಕ್ಟ್ಲಿ ಹೆಂಗೆ ಇಂಪೋರ್ಟ್ ಮಾಡೋದು, ಇವಾಗಲೂ ಸುಮಾರು ಜನ ಅಂದ್ಕೊಂಡಿದ್ದಾರೆ ನಾವು ಇಂಪೋರ್ಟ್ ಮಾಡೋಕ್ಕಾಗಲ್ಲ, ಮನೆಯಿಂದನೇ ಇಂಪೋರ್ಟ್ ಮಾಡೋಕ್ಕಾಗಲ್ಲ, ನಾವು ಫಿಸಿಕಲಿ ಎಲ್ಲೋ ಹೋಗಬೇಕು, ಕಸ್ಟಮ್ ಡ್ಯೂಟಿ ಬೀಳುತ್ತೆ, ಕಾಂಪ್ಲಿಕೇಟೆಡ್ ಪ್ರೊಸೆಸ್ಸು, ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ನೋಡಿ, ಹಾಗೇನಿಲ್ಲ. ನೀವೆಲ್ಲೇ ನಿಮ್ಮ ಹತ್ರ ಡಿವೈಸ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವು ಇಂಪೋರ್ಟ್ ಮಾಡ್ಬೋದು. ಸೊ ನಿಮಗೆ ಎಲ್ಲೂ ಫಿಸಿಕಲಿ ಪ್ರೆಸೆಂಟ್ ಆಗಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಳಿ. ಸೊ ನಾನು ಫಸ್ಟ್ ನಿಮಗೆ ಇನ್ಕೋ ಟರ್ಮ್ಸ್ ಬಗ್ಗೆ ಹೇಳ್ತೀನಿ. ಕೆಲವು ಇನ್ಕೋ ಟರ್ಮ್ಸ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟೇಷನ್, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಇಂಪೋರ್ಟ್ ಮಾಡೋಕ್ಕೆ. ಆಮೇಲೆ ಥರ್ಡು ನಾನು ಪ್ರೋಸೆಸ್ ಹೇಳ್ತೀನಿ, ಏನು ಕಂಪ್ಲೀಟ್ ಪ್ರೋಸೆಸ್ ಇರುತ್ತೆ ಅದನ್ನು ಹೇಳ್ತೀನಿ. ಆಮೇಲೆ ಫೋರ್ತು ಕಸ್ಟಮ್ ಡ್ಯೂಟಿ. ಸೊ ಲಿಟ್ರಲಿ ನನ್ನದೇ ಒಂದು ಬಿಲ್ ಆಫ್ ಎಂಟ್ರಿ, ಯಾವುದಾದ್ರೂ ಹಳೇದು ಒಂದು ಬಿಲ್ ಆಫ್ ಎಂಟ್ರಿ ತೋರಿಸ್ಬಿಟ್ಟು ನಿಮಗೆ ಎಷ್ಟು ಕಸ್ಟಮ್ ಡ್ಯೂಟಿ ಬೀಳುತ್ತೆ, ಹೆಂಗೆ ಆ ಪ್ರೋಸೆಸ್ಸು ಎಲ್ಲದೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೊಂದೇ ವೀಡಿಯೋ ಸಾಕು ನಿಮಗೆ. ನೀವೇನಾದರೂ ಇಂಪೋರ್ಟ್ ಮಾಡಬೇಕು ಅಂತಿದ್ರೆ, ರಿಗಾರ್ಡ್ಲೆಸ್ ನೀವು ಕಾಮರ್ಸ್ ಬಿಸ್ನೆಸ್ ಮಾಡ್ತೀರಾ ಅಥವಾ ಆಫ್ಲೈನಲ್ಲಿ ತಂದು ಪ್ರಾಡಕ್ಟ್ ಸೇಲ್ ಮಾಡ್ತೀರಾ, ಏನಾದರೂ ಮಾಡಿ ಹೆಂಗೆ ಇಂಪೋರ್ಟ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಕ್ಲೀನಾಗಿ ವಿಡಿಯೋನ ಗೋತ್ರೂ ಮಾಡಿ. ಏನಾದರೂ ಇದ್ದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ವಿಡಿಯೋದಲ್ಲೇ, ನಾನು ಏನಾದರೂ ಮೆನ್ಷನ್ ಮಾಡಿರ್ತೀನಿ. ಇಲ್ಲಾಂದರೆ ಸೀಕ್ ಮಾಡಿಬಿಟ್ಟು ನೋಡ್ಬೋದು ನೀವು. ಸೊ ಎಲ್ಲ ನನ್ನ ರಿಸೋರ್ಸಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಚಾನಲಿಗೆ ಹೊಸದಂದರೆ, ನಾನು ಇವಾಗ ಒಂದು 10 ವರ್ಷ ಆಯಿತು ಈ ಕಾಮರ್ಸ್ ಮಾಡ್ಕೊಂಡು ಬಂದು. ಸೊ ನನ್ನದೇ ಒಂದು ಮಾರ್ಕೆಟಿಂಗ್ ಏಜೆನ್ಸಿನೂ ಇದೆ, ಸಾಫ್ಟ್ವೇರ್ ಟೂಲು ಇದೆ, ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ಲು ಇದೆ, ಅರೌಂಡ್ 55,000 ಸಬ್ಸ್ಕ್ರೈಬರ್ಸು. ಸೊ ಇದು ನನ್ನ ಕನ್ನಡ ಚಾನಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ವಿಡಿಯೋ. ಸೊ ಫಸ್ಟ್ ಸ್ಟೆಪ್, ವಾಟ್ ಆರ್ ಇನ್ಕೋ ಟರ್ಮ್ಸ್. ಕೆಲವು ಇನ್ಕೋ ಟರ್ಮ್ಸ್ ಇದೆ ಅಲ್ವಾ, ನೀವು ಕೇಳಿರ್ಬೋದು. FOB, DDP, DDU, EXW. ಸೊ ಅವೆಲ್ಲ ಏನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಯೂಶಲಿ ನೀವು ಕೇಳಿರ್ಬೋದು FOB ಅಂದರೆ ಫ್ರೀ ಆನ್ ಬೋರ್ಡ್. ಸೊ ಇದರಲ್ಲಿ ಬೇಸಿಕಲಿ ಇನ್ಕೋ ಟರ್ಮ್ಸ್ ಏನಂದರೆ ರೆಸ್ಪಾನ್ಸಿಬಿಲಿಟಿ, ಸಪ್ಲೈಯರು ಮತ್ತು ಬೈಯರ್ ರೆಸ್ಪಾನ್ಸಿಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸಪ್ಲೈಯರ್ದ ರೆಸ್ಪಾನ್ಸಿಬಿಲಿಟಿ ಪೋರ್ಟ್ ತನಕ ಮಾತ್ರ ಇರುತ್ತೆ. ಒಂದು ಅವ್ರ ಪೋರ್ಟು ಇಲ್ಲ ನಮ್ಮ ಪೋರ್ಟ್. ಸೊ ಅವ್ರ ಪೋರ್ಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಚೈನಾದಿಂದ ಪ್ರಾಡಕ್ಟ್ ತೊಗೊಂಬರ್ತಿದ್ರ, ಚೈನಾ ಪೋರ್ಟಿಂದ ಇಂಡಿಯಾ ಪೋರ್ಟ್ ತನಕ ಬರಬೇಕಲ್ವಾ. ಸೊ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ ಆಗುತ್ತೆ. ಸೊ ಕೆಲವು ಸತಿ ಡೋರ್ ಟು ಡೋರ್ ಡೆಲಿವರಿನೂ ಇರುತ್ತೆ FOBಗೆ, ಬಟ್ ಯೂಶಲಿ ಇಂಡಿಯಾ ಪೋರ್ಟ್ ತನಕ. ಅಂದರೆ ಇಂಡಿಯನ್ ಕಸ್ಟಮ್ಸಿಂದ ಬಿಡಿಸ್ಕೊಂಡು ನಮ್ಮ ಜಾಗಕ್ಕೆ ತೊಗೊಂಬರೋ ರೆಸ್ಪಾನ್ಸಿಬಿಲಿಟಿ ಬೈಯರ್ದಾಗಿರುತ್ತೆ, ಅಂದರೆ ನಮ್ದಿರುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಅಸ್ ಫ್ರೀ ಆನ್ ಬೋರ್ಡ್. ಆಮೇಲೆ ನೆಕ್ಸ್ಟ್ DDU, ವಿಚ್ ಈಸ್ ಡೆಲಿವರಿ ಡ್ಯೂಟೀಸ್ ಅನ್ಪೇಡ್. ಇದು ಬೇಸಿಕಲಿ ಡೋರ್ ಟು ಡೋರ್ ಡೆಲಿವರಿ. ಸೊ ಇದು ನೀವು ಕಾಮನ್ಲಿ ಕೇಳಿರ್ಬೋದು. ಸೊ ನಾವು ಯೂಶಲಿ DDU ಮೆಥಡಲ್ಲೇ ಪ್ರಾಡಕ್ಟ್ ತರಿಸೋದು. ಸೊ DDU ಅಂದರೆ ಡೋರ್ ಟು ಡೋರ್ ಡೆಲಿವರಿ. ಸೊ ಸಪ್ಲೈಯರ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಿಮ್ಮದು ಮನೆ ಬಾಗಿಲು ತನಕ ಪ್ರಾಡಕ್ಟ್ನ ತಲುಪಿಸೋದು. ಬಟ್ ಡ್ಯೂಟೀಸ್ ಅನ್ಪೇಡ್ ಅಂದರೆ ಇಂಡಿಯಾ ಕಸ್ಟಮ್ಸಲ್ಲಿ ಏನು ಡ್ಯೂಟೀಸ್ ಇರುತ್ತೆ, ಕಸ್ಟಮ್ ಡ್ಯೂಟಿ, IGST ಇರುತ್ತೆ, ಅದನ್ನು ನಾವು ಪೇ ಮಾಡಬೇಕು. ಆ್ಯಸ್ ಎಸ್ ಬೈಯರ್ ನಾವು ಅದನ್ನು ಪೇ ಮಾಡಬೇಕು. ಸೊ ಅದು ಆನ್ಲೈನ್ ಪ್ರೋಸೆಸ್ ಇರುತ್ತೆ. ಸೊ ಡಾಕ್ಯುಮೆಂಟೇಷನ್ನು ನಾವೇ ಕೊಡಬೇಕಾಗತ್ತೆ. ಅದನ್ನ ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಅಂತ. ಸೊ ರೆಸ್ಪಾನ್ಸಿಬಿಲಿಟಿ ಈ ಥರ ಇರುತ್ತೆ, ಡೆಲಿವರಿ ಡ್ಯೂಟೀಸ್ ಅನ್ಪೇಡ್. ಆಮೇಲೆ ನೆಕ್ಸ್ಟು DDP, ಡೆಲಿವರಿ ಡ್ಯೂಟೀಸ್ ಪೇಡ್. ಸೊ ಇದು ಕಂಪ್ಲೀಟ್ ಡೋರ್ ಟು ಡೋರ್ ಡೆಲಿವರಿ. ಇದು ಒನ್ ಆಫ್ ದ ಕಾಸ್ಟ್ಲಿಯೆಸ್ಟ್ ಮೆಥಡ್ ಆ್ಯಕ್ಚುಲಿ. ಸೊ ಏನು ಅಂದರೆ ಸಪ್ಲೈಯರ್ದ ರೆಸ್ಪಾನ್ಸಿಬಿಲಿಟಿ, ಚೈನಾದಲ್ಲಿರೋ ಸಪ್ಲೈಯರ್ದ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಪ್ರಾಡಕ್ಟ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋದು. ಸೊ ಎಲ್ಲದೂ ಅವರೇ ನೋಡ್ಕೊಳ್ತಾರೆ, ಕಸ್ಟಮ್ಸಿಂದ ಹಿಡಿದು ಕಸ್ಟಮ್ ಡ್ಯೂಟಿ ಚಾರ್ಜ್ ಮಾಡೋದು ಎಲ್ಲದೂ ಅವರೇ ನೋಡ್ಕೊಳ್ತಾರೆ. ನೀವು ಖಾಲಿ ಪೇ ಮಾಡಿದ್ರೆ ಸಾಕು. ಸೊ ಸ್ವಲ್ಪ ಜಾಸ್ತಿ, ಅದಕ್ಕೆ ನಿಮ್ಮ ಹತ್ರ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅವರು. DDP ಅದಕ್ಕೆ ಕಾಸ್ಟ್ಲಿಯೆಸ್ಟ್ ಪ್ರೋಸೆಸ್. ಸೊ ಏನು ಕಾಂಪ್ಲೈನ್ಸಸ್ ಏನೂ ಇಲ್ಲ. DDP ಮುಖಾಂತರ ತರಿಸಿದ್ರೆ ಒಂಥರ ಅಮೆಝಾನಲ್ಲಿ ಆರ್ಡರ್ ಮಾಡ್ದಂಗೆ, ನೀವು ಆರ್ಡರ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಸೊ ಯೂಶಲಿ ಏರ್ ಶಿಪ್ಪಿಂಗಿಗೆ ಇಂಡಿಯಾಗೆ, ಇಫ್ ಯು ಆರ್ ಆರ್ಡರಿಂಗ್ ಫ್ರಮ್ ಚೈನಾ, ನಿಮಗೆ 10 to 15 ಡೇಸ್ ಆಗುತ್ತೆ ಏರ್ ಶಿಪ್ಪಿಂಗಿಗೆ. ಕೆಲವು ಸತಿ ನಾವು ಈ ಸೋಮವಾರ ಆರ್ಡರ್ ಮಾಡಿದ್ರೆ ಶನಿವಾರನೂ ಬಂದಿದ್ದಿದೆ ಎಕ್ಸ್ಪ್ರೆಸ್ ಮೆಥಡಲ್ಲಿ, ಫೆಡೆಕ್ಸಲ್ಲಿ. ಬಟ್ ಯೂಶಲಿ 10 to 15 ಡೇಸ್. ಸಿ ಶಿಪ್ಪಿಂಗಿಗೆ ಅರೌಂಡ್ 30 to 35 ಡೇಸ್ ನಡೆಯುತ್ತೆ. ಸೊ ನೆಕ್ಸ್ಟ್ ಕಮ್ಸ್ EXW ಅಂದರೆ ಎಕ್ಸ್ವರ್ಕ್ಸ್. ಸೊ ಸಪ್ಲೈಯರ್ಸ್ ಏನಿಲ್ಲ, ಸಪ್ಲೈಯರ್ಸ್ ಖಾಲಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅವ್ರ ಪ್ಲೇಸಿಂದ, ಚೈನಾದಲ್ಲಿ ಅವ್ರದ್ದು ವೇರೋಸಿಂದ ನಿಮ್ಮದು ಪ್ಲೇಸ್ ಆಫ್ ಡೆಸ್ಟಿನೇಷನಿಗೆ ತೊಗೊಂಬರೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ, ಅಂದರೆ ನಮ್ಮದೇ ಆಗಿರುತ್ತೆ. ಸೊ ಯೂಶಲಿ ಎಕ್ಸ್ವರ್ಕ್ಸಲ್ಲಿ ಬೇಸಿಕಲಿ ನೀವು ಏನಾದರೂ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸಿಗೆ ಹೈರ್ ಮಾಡಿದ್ರೆ ಯೂಶಲಿ ಎಕ್ಸ್ವರ್ಕ್ಸ್ ಮೆಥಡಿಂದ ನೀವು ಇಂಪೋರ್ಟ್ ಮಾಡ್ತೀರಾ. ಸೊ ಇವೆಲ್ಲ ಡಿಫ್ರೆಂಟ್ ಮೆಥಡ್ಸು. ಯೂಶಲಿ ನೀವು ಯೂಸ್ ಮಾಡೋದೇ DDU ಮತ್ತು FOBಯಲ್ಲೂ ನೀವು ರೆಸ್ಪಾನ್ಸಿಬಿಲಿಟಿ ಮೆನ್ಷನ್ ಮಾಡ್ಬೋದು. FOBಯಲ್ಲೂ ಅವ್ರಿಗೆ ಕೇಳ್ಬೋದು, ನಮ್ಮ ಪ್ಲೇಸಿಗೆ ನೀವು ಡೆಲಿವರ್ ಮಾಡಿ, ಡೋರ್ ಟು ಡೋರ್ ಡೆಲಿವರಿ ಮಾಡಿ, ಕಸ್ಟಮ್ಸ್ ಎಲ್ಲ ನಾವು ಪೇ ಮಾಡ್ತೀವಿ ಅಂತ. ಅದು ನಥಿಂಗ್ ಬಟ್ DDU ಬೇಸಿಕಲಿ, ಬಟ್ FOB ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇವೆಲ್ಲ ಇನ್ಕೋ ಟರ್ಮ್ಸ್ ಆಯಿತು. ನೆಕ್ಸ್ಟ್ ಡಾಕ್ಯುಮೆಂಟೇಷನ್ಸ್, ಏನೇನು ಡಾಕ್ಯುಮೆಂಟ್ಸ್ ಬೇಕು. ಸೊ ಫಸ್ಟ್ ಈಸ್ GST ಸರ್ಟಿಫಿಕೇಟ್. ಸೊ ನಿಮ್ಮ ಹತ್ರ GST ಸರ್ಟಿಫಿಕೇಟ್ ಇರಬೇಕು. ಇಫ್ ಯು ಆರ್ ಆ್ಯಸ್ ಎ ಪ್ರೊಪ್ರೈಟರ್ಶಿಪ್ ಆದರೆ ನಿಮ್ಮದೇ ಓನ್ ಇಂಡಿವಿಜುವಲ್ ಪ್ಯಾನ್ ಕಾರ್ಡಿಂದ ನೀವು GST ಅಪ್ಲೈ ಮಾಡಿರ್ತೀರ, ಆ GST ಸರ್ಟಿಫಿಕೇಟ್ ಬೇಕು. GST 06 ಅಂತಾರೆ. ಆಮೇಲೆ ನಿಮ್ಮದೇ ಕಂಪ್ನಿ ಇದ್ದರೆ, ಪ್ರೈವೇಟ್ ಲಿಮಿಟೆಡ್ ಅಥವಾ OPC ಪ್ರೈವೇಟ್ ಲಿಮಿಟೆಡ್, 1% ಕಂಪ್ನಿ ಪ್ರೈವೇಟ್ ಲಿಮಿಟೆಡ್ ಇದ್ದರೆ ಆ ಪ್ಯಾನ್ ಕಾರ್ಡು ಮತ್ತು ಆ ಪ್ಯಾನ್ ಕಾರ್ಡಿಂದ ಅಪ್ಲೈ ಮಾಡಿರೋ GST. ಸೊ GST ಸರ್ಟಿಫಿಕೇಟ್ ಬೇಕು. ಹಾಗೆ
ಪ್ಯಾನ್ ಕಾರ್ಡ್ ಬೇಕು, ಹಾಗೆ ಐ ಡಿ ಪ್ರೂಫ್ ಬೇಕು. ಸೊ ಇವಾಗ ಸೋಲ್ ಪ್ರೊಪ್ರೈಟರ್ಶಿಪ್ ಆಗಿ ನಿಮ್ದು ಐ ಡಿ ಪ್ರೂಫ್ ಅಂದರೆ ವಿಚ್ ವಿಲ್ ಬಿ ಯುವರ್ ಒಂದು MSME ಸರ್ಟಿಫಿಕೇಟ್ ನೀವು ಅಪ್ಲೈ ಮಾಡಿದರೆ ಅದು ಕಳಿಸ್ಬೋದು. ಹೇಗಿದ್ರು ನಿಮ್ದು ಆಧಾರ್ ಕಾರ್ಡ್ ಕಳಿಸ್ತೀರಾ ನೀವು, ಅದು ಐ ಡಿ ಪ್ರೂಫ್ ಆಗುತ್ತೆ. ಇಫ್ ಯು ಆರ್ ಗೋಯಿಂಗ್ ಥ್ರೂ ಎ ಕಂಪನಿ ಅಂದರೆ ನಿಮ್ದು ಕಂಪ್ನಿದು ಏನು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇರುತ್ತೆ, ದಟ್ ವಿಲ್ ಆ್ಯಕ್ಟ್ ಆ್ಯಸ್ ಎ ಐ ಡಿ ಪ್ರೂಫ್. ಅಲಾಂಗ್ ವಿತ್ ದಟ್ GST ಸರ್ಟಿಫಿಕೇಟ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಆಮೇಲೆ IC ಸರ್ಟಿಫಿಕೇಟ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡ್ ಸರ್ಟಿಫಿಕೇಟು. ಸೊ ಹೆಂಗೆ ನೀವು GST ಅಪ್ಲೈ ಮಾಡ್ತೀರಾ ಅದೇ ಥರ DGFT ಒಂದು ವೆಬ್ಸೈಟ್ ಇದೆ, ಅಲ್ಲಿ ನೀವು IC ಅಪ್ಲೈ ಮಾಡ್ಬೋದು. ನಂದು ಹಿಂದಿ ಯೂಟ್ಯೂಬ್ ಚಾನಲಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ತೋರಿಸಿದ್ದೀನಿ ಹೆಂಗೆ IC ಅಪ್ಲೈ ಮಾಡೋದು ಅಂತ. 500 ರೂಪೀಸ್ ಚಾರ್ಜಸ್ ಬೀಳುತ್ತೆ ಅದು ಅಪ್ಲೈ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ, ಆಲ್ಮೋಸ್ಟ್ 2 to 3 ಡೇಸಲ್ಲಿ ವೆರಿಫೈ ಆಗಿಬಿಡುತ್ತೆ. ಸೊ IC ಸರ್ಟಿಫಿಕೇಟ್ ಬೇಕು. ಸೊ ಯಾವ್ದು ನಿಮ್ದು ಕರೆಂಟ್ ಅಕೌಂಟ್ ಇರುತ್ತೆ, ಸೊ ಆಬ್ವಿಯಸ್ಲಿ ನೀವು GST ಸರ್ಟಿಫಿಕೇಟ್ ತೊಗೊಂಡು ಅದಾದಮೇಲೆ ಒಂದು ಕರೆಂಟ್ ಅಕೌಂಟ್ ತೊಗೊಂಡಿರ್ತೀರಲ್ವಾ GST ಟ್ರೇಡ್ ನೇಮ್ ಮೇಲೆ, ಆ ಕರೆಂಟ್ ಅಕೌಂಟಲ್ಲಿ ನಿಮಗೆ ಒಂದು AD ಕೋಡ್ ಇರುತ್ತೆ. ಸೊ ಕರೆಂಟ್ ಅಕೌಂಟಿಗೆ AD ಕೋಡ್ ಬರುತ್ತೆ, ಆಥರೈಸ್ಡ್ ಡೀಲರ್ ಕೋಡ್. ಸೊ ಸಿಮಿಲರ್ಲಿ ಹೆಂಗೆ IFSC ಕೋಡ್ ಇರುತ್ತಲ್ಲ ಬ್ಯಾಂಕಿಗೆ, ಸೊ ಅದೇ ಥರ ಒಂದು AD ಕೋಡ್ ಇರುತ್ತೆ. ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿಬಿಟ್ಟು ಕೇಳಿದ್ರೆ ಅವ್ರು ಕೊಡ್ತಾರೆ ನಿಮಗೆ. ಆ AD ಕೋಡು ಬೇಕಾಗುತ್ತೆ ಇಂಪೋರ್ಟ್ ಮಾಡೋಕ್ಕೆ. ಆಮೇಲೆ ಹಾಗೆ ಇನ್ವಾಯ್ಸ್ ಕಾಪಿ, ನೀವು ಸಪ್ಲೈಯರ್ಸ್ ಹತ್ರ ಪರ್ಚೇಸ್ ಮಾಡ್ಬೇಕಾದ್ರೆ ನಿಮಗೆ ಒಂದು ಇನ್ವಾಯ್ಸ್ ಕಾಪಿ ಕೊಟ್ಟಿರ್ತಾರಲ್ವ, ಸೊ ಆ ಇನ್ವಾಯ್ಸ್ ಕಾಪಿ ಬೇಕು ಬೇಸಿಕಲಿ. ಆಮೇಲೆ ಹಾಗೆ ಒಂದೊಂದ್ಸತಿ ನಾಮನ್ಕ್ಲೇಚರ್ ಎಲ್ಲ ಕೇಳ್ತಾರೆ ಕಸ್ಟಮ್ಸಲ್ಲಿ, ಅಂದರೆ ಏನಿಲ್ಲ ಒಂದು PDF ಫೈಲು, ಅದರಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಬೇಸಿಕಲಿ ಕಾಮರ್ಸಲ್ಲಿ ನೀವು ಪ್ರಾಡಕ್ಟ್ ಲಿಸ್ಟ್ ಮಾಡ್ತೀರಲ್ವ ಅಮೆಝಾನಲ್ಲಿ, ಅದ್ರ ಟೈಟಲ್ಲು, ಅದ್ರ ಕಲ್ಲರು, ಅದರದ್ದು ಮೆಟೀರಿಯಲ್ ಕಾಂಪೋಸಿಷನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಾ, ಸೈಜು, ಡೈಮೆನ್ಷನ್ ಎಲ್ಲ ಸೇಮ್ ಅದೇ ಒಂದು ಫೈಲಲ್ಲಿ ಮೆನ್ಷನ್ ಮಾಡಿಕೊಟ್ಟು ಕಳಿಸಿದ್ರೆ ಸಾಕು. ಸೊ ಇದನ್ನೆಲ್ಲ ನೀವು ಆನ್ಲೈನ್ ಪ್ರೋಸೆಸ್ ಮುಖಾಂತರನೇ ಕಳಿಸ್ಬೇಕು. ನೀವು ಎಲ್ಲೋ ಒಂದು ಕಡೆ ಫಿಸಿಕಲಿ ಹೋಗಿ ಹಾರ್ಡ್ ಕಾಪಿ ಜೆರಾಕ್ಸ್ ಮಾಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ನಿಮ್ದು ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಇರ್ತಾರಲ್ವಾ, ಸೊ ಯೂಶಲಿ ಫೆಡೆಕ್ಸ್ ಇರ್ತಾರೆ ಅಥವಾ ಯಾವುದೇ ಥರ್ಡ್ ಪಾರ್ಟಿ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಆಗಿರಲಿ, ನಿಮ್ಮ ಪ್ರಾಡಕ್ಟ್ ಆ್ಯಸ್ ಸೂನ್ ಆಸ್ ಇಟ್ ಅರೈವ್ಸ್ ಟು ದ ಕಸ್ಟಮ್ಸ್, ನಿಮ್ಮ ಪ್ರಾಡಕ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಬೆಂಗಳೂರು ಕಸ್ಟಮ್ಸಿಗೆ ಬಂತು ಅಂದರೆ ಅವ್ರು ನಿಮಗೆ ಇಮೇಲ್ ಕಳಿಸ್ತಾರೆ ಫಾರ್ ಡಾಕ್ಯುಮೆಂಟ್ಸ್. ಅದೇ ಇಮೇಲಿಗೆ ನೀವು ರಿಪ್ಲೈ ಮಾಡಿಬಿಟ್ಟು ಅಟ್ಯಾಚ್ ಮಾಡಿಬಿಟ್ಟು ಕಳಿಸ್ಬೇಕು ಎಲ್ಲ ಡಾಕ್ಯುಮೆಂಟ್ಸ್. ಹಾಗೆ ಒಂದು ಫೈಲು ಕೊಡ್ತಾರೆ, ಅದನ್ನು ಪ್ರಿಂಟ್ಔಟ್ ಮಾಡಿಬಿಟ್ಟು ಫಿಲ್ಔಟ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಅದರಲ್ಲೆಲ್ಲ ಅದೇ ಸೇಮ್ ಮೆನ್ಷನ್ GST ನಂಬರು, ನಿಮ್ಮದು ಪ್ಯಾನ್ ನಂಬರು, IC ನಂಬರು ಎಲ್ಲ ಮೆನ್ಷನ್ ಮಾಡಿ ಸೈನ್ ಮಾಡಿಬಿಟ್ಟು ತಿರ್ಗಾ ಸ್ಕ್ಯಾನ್ ಕಾಪಿ ತೆಗೆದುಬಿಟ್ಟು ಕಳಿಸ್ಬೇಕು. ಸೊ ದಿಸ್ ವಿಲ್ ಇಸ್ ದ ಪ್ರೋಸೆಸ್. ಇದೇ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ, ಬೇರೆ ಏನು ಡಾಕ್ಯುಮೆಂಟ್ಸ್ ಇಲ್ಲ. ಅಕಸ್ಮಾತ್ ನೀವೇನೋ ಪ್ರಾಡಕ್ಟ್ಸ್ ಈ ಥರ ಆರ್ಡರ್ ಮಾಡ್ತಿದ್ದೀರಾ ವಿಚ್ ರಿಕ್ವೈರ್ಸ್ ಸಮ್ ಸರ್ಟಿಫಿಕೇಷನ್ಸ್, ಕೆಲವು ಪ್ರಾಡಕ್ಟ್ಸಿಗೆ ಸರ್ಟಿಫಿಕೇಷನ್ ನಿಮಗೆ ಮ್ಯಾನುಫ್ಯಾಕ್ಚರರೇ ಕೊಟ್ಬಿಡ್ತಾರೆ, ಅಂದರೆ ನಿಮ್ಮ ಸಪ್ಲೈಯರೇ ಕೊಟ್ಬಿಡ್ತಾರೆ. ಆ ಸರ್ಟಿಫಿಕೇಟ್ ಅವ್ರ ಹತ್ರ ಕೇಳಿದ್ರೆ ಸಾಕು, ಆ ಸರ್ಟಿಫಿಕೇಟ್ ಸಾಫ್ಟ್ ಕಾಪಿ ಅವ್ರು ಕಳಿಸ್ತಾರೆ. ಈವನ್ ಒಂದು ವೆಬ್ಸೈಟಲ್ಲೂ ಇರುತ್ತೆ. ಯೂಶಲಿ ಅಲಿಬಾಬಾ ಸಪ್ಲೈಯರ್ಸ್ ಜೊತೆ ನೀವು ಕೆಲಸ ಮಾಡ್ತಾ ಅವ್ರದ್ದು ಲಿಸ್ಟಿಂಗ್ ಏನು ಓಪನ್ ಮಾಡ್ತಿರಲ್ವಾ, ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಅವ್ರದ್ದೆಲ್ಲ ಸರ್ಟಿಫಿಕೇಷನ್ಸ್ ಅಲ್ಲೇ ಹಾಕಿರ್ತಾರೆ ಅವರು. ಅದರದ್ದೇ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಕಳಿಸಿದ್ರು ಸಾಕಾಗುತ್ತೆ. ಇನ್ನು ಕೆಲವು ಪ್ರಾಡಕ್ಟ್ಸ್ ಇರುತ್ತೆ, ಅದಕ್ಕೆ ಬೇಸಿಕಲಿ BIS ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ. ಹ್ಯಾಜಾರ್ಡಸ್ ಪ್ರಾಡಕ್ಟು, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಎಲ್ಲ ಏನಿದು ಹೇಗಿದ್ರು ನಾವು ಆ ಪ್ರಾಡಕ್ಟ್ಸ್ನ ಆ್ಯಸ್ ಎ ಬಿಗಿನರ್ ನಾವು ಅವಾಯ್ಡ್ ಮಾಡ್ತಾ ಇರ್ತೀವಿ. ಸೊ BIS ಸರ್ಟಿಫಿಕೇಟ್ ರಿಕ್ವೈರ್ಡ್ ಪ್ರಾಡಕ್ಟು ಅವಾಯ್ಡ್ ಮಾಡೋಕ್ಕೆ ಹೇಳೋದು ನಾನು ಆ್ಯಸ್ ಎ ಬಿಗಿನರ್. ಯಾಕಂದರೆ ಆ ಪ್ರಾಡಕ್ಟಿಗೆಲ್ಲ ಯಾವಾಗ ನೀವು ಹೋಗಬೇಕು ಅಂದರೆ ಒನ್ಸ್ ಯು ಹ್ಯಾವ್ ಲಾಂಚ್ಡ್, ಒನ್ಸ್ ಯು ಹ್ಯಾವ್ ಬಿಲ್ಡ್ ಯುವರ್ ಸ್ಟೋರ್, ನಿಮಗೆ ಯಾವಾಗ ಒಂದು ಥೌಸಂಡ್ಸ್ ಆಫ್ ಯೂನಿಟ್ಸ್ ನೀವು ಮಂತ್ಲಿ ಸೇಲ್ ಮಾಡ್ತಾ ಇದ್ದೀರಾ, ಆ ಕೈಂಡ್ ಆಫ್ ರೆವಿನ್ಯೂ ಜನರೇಟ್ ಮಾಡ್ತಿದ್ದೀರಾ, ಆವಾಗ ಯು ಕ್ಯಾನ್ ಗೋ ವಿತ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಯಾಕಂದರೆ ಇನ್ವೆಸ್ಟ್ಮೆಂಟ್ ಹ್ಯೂಜ್ ಬೇಕಾಗುತ್ತೆ. ಸೊ ಇಫ್ ಯು ಆರ್ ಗೋಯಿಂಗ್ ವಿತ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಯಾಕಂದರೆ BIS ಸರ್ಟಿಫಿಕೇಟ್ ಮಾಡಬೇಕು ಅಂದರೆ ಮನ್ಸೇ ಹಿಡಿಯುತ್ತೆ ನಿಮಗೆ, R&D ಟೀಮ್ ಎಲ್ಲ ಡೆವಲಪ್ ಮಾಡಬೇಕು. ಸೊ ಹೇಗಿದ್ರು ಆ ಪ್ರಾಡಕ್ಟ್ ನಾವು ಗೊತ್ತು ಮಾಡ್ತಿಲ್ಲ. ಸೊ ನಾನು ಏನೇನು ಡಾಕ್ಯುಮೆಂಟ್ಸ್ ಹೇಳ್ತಿರೋದು ಇಟ್ ಈಸ್ ಫಾರ್ ನಾರ್ಮಲ್ ಪ್ರಾಡಕ್ಟ್ಸ್, ಟಿಪಿಕಲ್ ಪ್ರೈವೇಟ್ ಲೇಬಲ್ ಪ್ರಾಡಕ್ಟ್ಸ್ ಏನು ನಾವು ಲಾಂಚ್ ಮಾಡೋಕ್ಕೆ ಹೊರಟಿರ್ತೀವಿ ಕಾಮರ್ಸಲ್ಲಿ. ಸೊ ಅದಕ್ಕೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಸೊ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಈಸ್ ಪ್ರೋಸೆಸ್ ಏನು. ಸೊ ಬೇಸಿಕಲಿ ಯೂಶಲಿ ಸಪ್ಲೈಯರ್ಸ್ ಜೊತೆ ಹೆಂಗಿರುತ್ತೆ ಅಂದರೆ 30 to 70, 30% 70% ಇರುತ್ತೆ. ಸೊ 30% ನಾವು ಅಡ್ವಾನ್ಸ್ ಪೇ ಮಾಡ್ತೀವಿ, ಅವ್ರ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ರಿಮೈನಿಂಗ್ 70% ನಾವು ಪೇ ಮಾಡಿದಾಗ ಅವ್ರ ಪ್ರಾಡಕ್ಟ್ನ ಅಲ್ಲಿಂದ ಕಳಿಸ್ತಾರೆ, ಶಿಪ್ ಮಾಡ್ತಾರೆ. ಸೊ FOB ಮೆಥಡ್ ಅಥವಾ DDU ಮೆಥಡ್ ಯೂಶಲಿ ನಾವು ಯೂಸ್ ಮಾಡೋದು. ಸೊ ಇದನ್ನು ನಾವು ಪೇಮೆಂಟ್ನ ನಾವು ಯೂಶಲಿ ಅಲಿಬಾಬಾ ಟ್ರೇಡ್ ಅಶ್ಯೂರೆನ್ಸ್ ಮುಖಾಂತರ ಮಾಡ್ಬೋದು. ಈವನ್ ಪೇಪ್ಯಾಲ್ ಯೂಸ್ ಮಾಡ್ಬೋದು. ಪೇಪ್ಯಾಲಲ್ಲಿ ನನಗೆ ಅನಿಸಿದ್ದೇನು ಅಂದರೆ 4% ಚಾರ್ಜ್ ಬೀಳುತ್ತೆ. ಸೊ ಅನ್ನೆಸೆಸರಿ ಅದು. ಏನು ಪೇಪ್ಯಾಲ್ ನಮಗೆ ಸರ್ವಿಸ್ ಪ್ರೊವೈಡ್ ಮಾಡುತ್ತಲ್ವ, ಸೊ ಅಲಿಬಾಬಾ ಟ್ರೇಡ್ ಅಶ್ಯೂರೆನ್ಸು ಪ್ರೊವೈಡ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಒಂದು ಲೈವ್ ವೀಡಿಯೋನು ಮಾಡಿದ್ದೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ, ಲೈವ್ ಪೇಮೆಂಟ್ ಮಾಡೋದು ಸಪ್ಲೈಯರ್ಸಿಗೆ. ಸೊ ಅದು ಬೇಕಿದ್ರೆ ಚೆಕ್ಔಟ್ ಮಾಡಿ. ಸೊ ಬೇಸಿಕಲಿ ಅಲಿಬಾಬಾ ಟ್ರೇಡ್ ಅಶ್ಯೂರೆನ್ಸಲ್ಲಿ ಒಂದು ಟ್ರೇಡ್ ಆರ್ಡರ್ ಪ್ರಿಪೇರ್ ಮಾಡ್ತಾರೆ ಸಪ್ಲೈಯರು. ಅದರಲ್ಲಿ ಎಲ್ಲ ನಮಗೆ ಹೆಂಗೆ ಬೇಕು ಪ್ರಾಡಕ್ಟು, ಯಾವ ಕಲರ್ ಬೇಕು, ಎಷ್ಟು ಡೈಮೆನ್ಷನ್ ಬೇಕು, ನಾವು ಏನೇನು ಮೆನ್ಷನ್ ಮಾಡಿದ್ದೀವಿ, ಏನೇನು ರಿಕ್ವೈರ್ಮೆಂಟ್ಸ್ ಇದೆ ನಮ್ಮದು ಪ್ರಾಡಕ್ಟಲ್ಲಿ ಅದೆಲ್ಲ ಮೆನ್ಷನ್ ಆಗಿರುತ್ತೆ. ಏನು ಪ್ರೈಸಿಗೆ ನಾವು ಅಗ್ರಿ ಆಗಿದ್ದೀವಿ ಅದು ಮೆನ್ಷನ್ ಆಗಿರುತ್ತೆ. ಅಲ್ಲೇ 30-70 ಸ್ಪ್ಲಿಟ್ ಮಾಡಿರ್ತಾರೆ ಅವರು. ಅದೇ ಟ್ರೇಡ್ ಆರ್ಡರಲ್ಲೇ, ಅದೇ ಅಲಿಬಾಬಾ ಅಕೌಂಟಲ್ಲಿ ಬೇಸಿಕಲಿ ಟ್ರೇಡ್ ಆರ್ಡರ್ ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲೇ 30% ಪೇ ಮಾಡಿ ಆಮೇಲೆ ಅಲ್ಲೇ 70% ಪೇ ಮಾಡ್ಬೋದು. ಕಾರ್ಡ್ ಯೂಸ್ ಮಾಡ್ಬೋದು ಪೇ ಮಾಡೋಕ್ಕೆ, ಅಥವಾ ಡೈರೆಕ್ಟ್ ವೈರ್ ಟ್ರಾನ್ಸ್ಫರು ಮಾಡ್ಬೋದು. ಯೂಶಲಿ ICICI ಬ್ಯಾಂಕ್ ಮತ್ತು HDFC ಬ್ಯಾಂಕ್ ಪ್ರಿಫರ್ ಮಾಡೋದು. ಯೂಶಲಿ ಔಟ್ವರ್ಡ್ ರೆಮಿಟೆನ್ಸ್
ರೆಮಿಟೆನ್ಸಿಗೆ ಇವೆರಡು ಬ್ಯಾಂಕ್ ಕಸ್ಟಮರ್ ಸಪೋರ್ಟ್ ಚೆನ್ನಾಗಿದೆ. ಈ ಬಾಕಿ ಬ್ಯಾಂಕ್ ಎಲ್ಲ SBI ಅವೆಲ್ಲ ಸುಮ್ಮನೆ ರೋದನೆ ಕೊಡ್ತಾರೆ, ಹೋದರೆ ಏನು ಕರೆಕ್ಟಾಗಿ ರೆಸ್ಪಾನ್ಸೇ ಮಾಡಲ್ಲ. ಸೊ ನಾನು ಯೂಶಲಿ ನನಗೆ ಈ ಬಿಸ್ನೆಸ್ಸಿಗೆ ಹೆಲ್ಪ್ಫುಲ್ ಆಗಿರೋದು ಅಂದರೆ ICICI ಮತ್ತು HDFC ಬ್ಯಾಂಕು. ಸೊ ನಾನು ಅದೇ ಹೈಲಿ ಸಜೆಸ್ಟ್ ಮಾಡ್ತೀನಿ ಇಫ್ ಯು ಆರ್ ಅ ಬಿಗಿನರ್. ಯಾಕಂದರೆ ಕಸ್ಟಮರ್ ಸಪೋರ್ಟು ಚೆನ್ನಾಗಿರಬೇಕು, ಎಸ್ಪೆಷಲಿ ವೆನ್ ಯು ಡೂ ದೀಸ್ ಕೈಂಡ್ಸ್ ಆಫ್ ಬಿಸ್ನೆಸ್ ವೇರ್ ಯು ಔಟ್ವರ್ಡ್ ರೆಮಿಟೆನ್ಸ್ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಅಲ್ಲಿರೋ ಎಂಪ್ಲಾಯೀಸ್ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡಬೇಕು, ಯಾಕಂದರೆ ಒಂದೊಂದು ಬ್ಯಾಂಕಿಂದ ಒಂದೊಂದು ಪ್ರೋಸೆಸ್ ಇರುತ್ತೆ, ಅವ್ರ ಡಾಕ್ಯುಮೆಂಟೇಷನ್ ಎಲ್ಲ ಇರುತ್ತೆ. ಸೊ ಅವ್ರು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ನಿಮಗೆ ಡಿಲೇ ಆಗುತ್ತೆ ಸಪ್ಲೈಯರ್ಸಿಗೆ ಪೇಮೆಂಟ್ ಕಳ್ಸೋಕ್ಕೆ, ಸೊ ರಿಸೀವ್ ಮಾಡೋಕ್ಕೆ ಏನೇ ಆಗಿರಲಿ. ಸೊ ಈ ಥರ ಪ್ರೋಸೆಸ್ ಆಗುತ್ತೆ. ಒನ್ಸ್ ನಿಮ್ಮ ಪ್ರಾಡಕ್ಟು ಕಸ್ಟಮ್ಸಿಗೆ ಬರುತ್ತೆ, ಇಂಡಿಯಾದ ಕಸ್ಟಮ್ಸಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಕಸ್ಟಮ್ಸಿಗೆ ಬಂತು ಅಂದರೆ ಅದೇ ನಿಮ್ಮ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ನಿಮಗೆ ಡಾಕ್ಯುಮೆಂಟ್ಸಿಗೆ ಕೇಳ್ತಾರೆ. ನೀವು ಡಾಕ್ಯುಮೆಂಟ್ಸ್ ಕಳ್ದ ತಕ್ಷಣವೇ ಅವರೊಂದು ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡ್ತಾರೆ. ಸೊ ಬಿಲ್ ಆಫ್ ಎಂಟ್ರಿ ಫೈಲ್ ಮಾಡಿದಾಗ ನಿಮಗೆ ಕಸ್ಟಮ್ ಡ್ಯೂಟಿ, IGST ಎಲ್ಲ ಬರುತ್ತೆ. ಅದನ್ನು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡ್ತೀರಾ. ಐಸ್ಗೇಟ್ ವೆಬ್ಸೈಟ್ ಇರುತ್ತೆ. ಒಂದು ನಿಮ್ಮ ಲಾಜಿಸ್ಟಿಕ್ಸ್ ಪಾರ್ಟ್ನರ್ ಲೈಕ್ ಫೆಡೆಕ್ಸ್, ನೀವು ಫೆಡೆಕ್ಸಿಗೆ ಪೇ ಮಾಡ್ಬೋದು, ಅವರು ನಿಮ್ಮ ಪರವಾಗಿ ಪೇ ಮಾಡ್ತಾರೆ, ಇಲ್ಲ ನೀವೇ ಡೈರೆಕ್ಟಾಗಿ ಪೇ ಮಾಡ್ಬೋದು. ಸೊ ಎರಡು ಮೆಥಡಲ್ಲಿ ಮಾಡ್ಬೋದು, ಏನು ಸೇಮ್ ಎರಡು ಮೆಥಡು. ಅದಾದಮೇಲೆ OOC ಚಾರ್ಜ್ ಆಗುತ್ತೆ, ಅಂದರೆ ಔಟ್ ಆಫ್ ಚಾರ್ಜ್. OOC ಅಂತ ಬಂದ ತಕ್ಷಣ ನಿಮ್ಮ ಪ್ರಾಡಕ್ಟ್ ಕಸ್ಟಮ್ಸಿಂದ ರಿಲೀಸ್ ಆಗಿದೆ ಅಂತ ಅರ್ಥ. ಆವಾಗ ಡೈರೆಕ್ಟಾಗಿ ಬೇಸಿಕಲಿ ಅವ್ರದ್ದೊಂದು ಫೆಸಿಲಿಟಿ ವೇರೋಸಿಗೆ ಹೋಗುತ್ತೆ, ಫೆಡೆಕ್ಸ್ ವೇರೋಸಿಗೆ ಹೋಗುತ್ತೆ. ಅಲ್ಲಿಂದ ನೀವು ಹೇಳಿರೋ ಜಾಗ, ಅಂದರೆ ನೀವು ಮೆನ್ಷನ್ ಮಾಡಿರ್ತೀರಲ್ವಾ, ಐದರ್ ಯುವರ್ ಪ್ಲೇಸ್ ಅಥವಾ Amazon FBA ವೇರೋಸಿಗೆ ಡೈರೆಕ್ಟಾಗಿ ಕಳಿಸ್ಬೇಕಾ ನೀವು. ಸೊ ಅಲ್ಲಿ ಏನು ಅಡ್ರೆಸ್ ಮೆನ್ಷನ್ ಮಾಡಿರ್ತೀರ ಅಲ್ಲಿಗೆ ಪ್ರಾಡಕ್ಟ್ ಡೆಲಿವರಿ ಆಗುತ್ತೆ. ಸೊ ಇದು ಎಕ್ಸಾಕ್ಟ್ ಪ್ರೋಸೆಸ್. ಸೊ ಇವಾಗ ಕಸ್ಟಮ್ ಡ್ಯೂಟಿ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅದನ್ನು ಹೇಳ್ತೀನಿ. ನಂದೊಂದು ಹಳೆ ಬಿಲ್ ಆಫ್ ಎಂಟ್ರಿ ಇದೆ. ಇದು ಮೋಸ್ಟ್ಲಿ 2022 ಅಲ್ಲಿ ನಾನೊಂದು ಪ್ರಾಡಕ್ಟ್ ತರಿಸಿದ್ದೆ ಸ್ಯಾಂಪಲಿಗೆ, ಅದರದ್ದು. ಇಲ್ಲಿ ನೋಡ್ಬೋದು ಅಸೆಸಿಬಲ್ ವ್ಯಾಲ್ಯೂ ಅಂತಿದೆ, ಅರೌಂಡ್ 42,769 ಇದೆ. ಅಸೆಸಿಬಲ್ ವ್ಯಾಲ್ಯೂ ಅಂದರೆ ಏನು? ಪ್ರಾಡಕ್ಟ್ ಕಾಸ್ಟ್ ಪ್ಲಸ್ ಶಿಪ್ಪಿಂಗ್ ಕಾಸ್ಟ್. ಸೊ ಅದೆರಡು ಕಾಸ್ಟ್ ಸೇರಿದ್ರೆ ಇಟ್ ವಿಲ್ ಬಿ ಅಸೆಸಿಬಲ್ ವ್ಯಾಲ್ಯೂ. ಆ ಅಸೆಸಿಬಲ್ ವ್ಯಾಲ್ಯೂ ಮೇಲೆ ಕಸ್ಟಮ್ ಡ್ಯೂಟಿ, IGST ಎಲ್ಲ ಬೀಳುತ್ತೆ. ಸೊ ಕೆಳಗಡೆ ನೋಡ್ಬೋದು ಡ್ಯೂಟಿ ಡೀಟೇಲ್ಸ್. ಸೊ ಫಸ್ಟ್ BCD ಅಂದರೆ ಬೇಸಿಕ್ ಕಸ್ಟಮ್ ಡ್ಯೂಟಿ. ಸೊ ನಾನು ತಂದಿರೋ ಪ್ರಾಡಕ್ಟಿಗೆ 20% ಹಾಕಿದ್ದಾರೆ. ಸೊ ಅರೌಂಡ್ 8,500 ಚಾರ್ಜ್ ಆಗಿದೆ. ಅದಾದಮೇಲೆ SW ಸರ್ಚಾರ್ಜ್ ವಿಚ್ ಈಸ್ ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್. ಸೊ ಅದು ಅರೌಂಡ್ ಅದೇ BCD ಮೇಲೆ 10%, ಅಂದರೆ BCD 8,500 ಇದೆ, ಅದ್ರ ಮೇಲೆ 10% ಅಂದರೆ ಅರೌಂಡ್ 855 ರುಪೀಸ್ ಆಗಿದೆ. ಆದಮೇಲೆ IGST ಬಿದ್ದಿದೆ. ಸೊ IGST ಹೇಗಿದ್ರು ನಿಮಗೆ ಗೊತ್ತಿರ್ಬೋದು, GST ಏನು ನೀವು ಪೇ ಮಾಡ್ತೀರಾ ನಿಮ್ಮ ಬಿಸ್ನೆಸ್ಸಿಗೆ, ಅದು ಕಾಸ್ಟ್ ಆಗಲ್ಲ, ಅದು ನಿಮ್ಮ ಎಕ್ಸ್ಪೆನ್ಸ್ ಆಗಲ್ಲ, ಆ ರಿಬೇಟ್ ಸಿಗುತ್ತೆ, ನೀವು ITC ಕ್ಲೇಮ್ ಮಾಡ್ಕೊಬೋದು. ಸೊ ಇಲ್ಲಿ 18% IGST ಹಾಕಿದ್ದಾರೆ, 9,392. ಸೊ ಅದನ್ನು ನಾವು ಹೇಗಿದ್ರು ನಮ್ಮ GSTಯಲ್ಲಿ ಕ್ಲೇಮ್ ಮಾಡ್ಬೋದು ಟ್ಯಾಕ್ಸ್ ಪೇ ಮಾಡೋಕ್ಕೆ. ಸೊ ಇಟ್ ಈಸ್ ನಾಟ್ ಅ ಕಾಸ್ಟ್ ಆ್ಯಕ್ಚುಲಿ. ಸೊ ಟೋಟಲ್ ನೀವು ನೋಡ್ಬೋದು ಅರೌಂಡ್ ಪೇಮೆಂಟ್ ಡೀಟೇಲ್ಸ್, ಟೋಟಲ್ 18,809 ರುಪೀಸ್ ನಾನು ಪೇ ಮಾಡಿರೋದು ಈ ಬೇಸಿಕಲಿ ಇದು ಬಿಲ್ ಆಫ್ ಎಂಟ್ರಿಗೆ. ಸೊ ಅದು ಪೇ ಮಾಡಿದ ತಕ್ಷಣ ಅಗೇನ್ ಔಟ್ ಆಫ್ OOC ಚಾರ್ಜ್ ಆಗುತ್ತೆ, ಪ್ರಾಡಕ್ಟ್ ಕಸ್ಟಮ್ಸಿಂದ ರಿಲೀಸ್ ಆಗುತ್ತೆ. ಸೊ ಇಷ್ಟೇ ಪ್ರೋಸೆಸ್ಸು. ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಂಡ್ ಹಾಗೆ ಇಫ್ ಯು ವಾಂಟ್ ಟು ಅವಾಯ್ಡ್ ಅ ಟ್ರಯಲ್ ಆ್ಯಂಡ್ ಎರರ್ ಪ್ರೊಸೆಸ್, ಇಫ್ ಯು ಆರ್ ಸ್ಟಾರ್ಟಿಂಗ್ ಅ ಇ-ಕಾಮರ್ಸ್ ಬಿಸ್ನೆಸ್, ನೀವು ನಮ್ಮದು ಸರ್ವಿಸಸ್ ಚೆಕ್ ಮಾಡ್ಬೋದು. ನೀವು ಒಂದು ಫ್ರೀ ಸ್ಟ್ರಾಟಜಿಕ್ ಕಾಲ್ ಡೈರೆಕ್ಟ್ಲಿ ವಿತ್ ಮೀ ಯು ಕ್ಯಾನ್ ಬುಕ್. ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಚೆಕ್ಔಟ್ ಮಾಡಿ. ಹಾಗೆ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಇ-ಕಾಮರ್ಸ್ ಸ್ಟಾರ್ಟ್ ಮಾಡೋದು ಆ್ಯಸ್ ಎ ಬಿಗಿನರ್ ನಿಮ್ಮ ಮನೆಯಿಂದನೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಈ ವಿಡಿಯೋದಲ್ಲಿ ಚೆಕ್ ಮಾಡಿ. ಸೊ ಆ್ಯಸ್ ಆಲ್ವೇಸ್ ಸ್ಟೇ ಕ್ಯೂರಿಯಸ್.